1930ರ ದಶಕದ ಪೋಲೆಂಡ್ ದೇಶದ ಒಂದು ಸಣ್ಣ ಕಾನ್ವೆಂಟ್ ಕೋಣೆಯನ್ನ ಸುಮ್ನೆ ಒಮ್ಮೆ ಊಹಿಸ್ಕೊಳ್ಳಿ. ಅಲ್ಲಿ ಒಬ್ಬ ಸಾಮಾನ್ಯ ಸನ್ಯಾಸಿನಿಗೆ ಒಂದು ಖಾಸಗಿ ದರ್ಶನ ಆಗುತ್ತೆ. ಹೌದು. ಮತ್ತು ಆ ದರ್ಶನದ ಸಂದೇಶವನ್ನ ಆ ಸಂದೇಶವನ್ನ ವ್ಯಾಟಿಕನ್ ಸಂಪೂರ್ಣವಾಗಿ ಅಂದ್ರೆ ಅಕ್ಷರಶಃ ಬ್ಯಾನ್ ಮಾಡುತ್ತೆ. ಖಂಡಿತ 20 ವರ್ಷಗಳ ಕಾಲ ನಿಷೇಧ ಮಾಡುತ್ತೆ. ಆಮೇಲೆ ಆ ನಿಷೇಧವನ್ನ ಮೀರಿ ಅದೇ ಸಂದೇಶ 100 ಕೋಟಿಗೂ ಹೆಚ್ಚು ಅನುಯಾಯಿಗಳಿರೋ ಜಾಗತಿಕ ಧರ್ಮದಲ್ಲಿ ಒಂದು ಸಂಪೂರ್ಣ ಕ್ಷಮೆ ಅಥವಾ ಒಂದು ಕ್ಲೀನ್ ಸ್ಲೇಟ್ ಕೊಡೋ ಅತಿ ದೊಡ್ಡ ವ್ಯವಸ್ಥೆಯಾಗಿ ಹೇಗೆ ಬದಲಾಯಿತು ಅನ್ನೋದನ್ನ ಯೋಚನೆ ಮಾಡಿ. ನಿಜ, ಅದೊಂದು ಅದ್ಭುತವಾದ ಪಯಣ ಅಲ್ವಾ? ಸರಿ, ಇಂದಿನ ನಮ್ಮ ಈ ಆಳವಾದ ಚರ್ಚೆಯನ್ನಿ ಇದನ್ನೇ ಬಿಡಿಸಿ ನೋಡೋಣ. ಇಂದು ನಾವು ಡಿವೈನ್ ಮರ್ಸಿ ಸಂಡೇ ಅಥವಾ ದೈವಿಕ ಕರುಣೆಯ ಭಾನುವಾರದ ಹಿಂದಿರೋ ರೋಚಕ ಇತಿಹಾಸ ಮತ್ತು ಅದರ ದೇವತಾಶಾಸ್ತ್ರವನ್ನ ಅನ್ವೇಷಣೆ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿರೋ ಮೂಲಗಳಲ್ಲಿ ವಿಕಿಪೀಡಿಯಾ ಲೇಖನಗಳಿವೆ, ಪೋಪ್ ಫ್ರಾನ್ಸಿಸ್ ಅವರ ಪ್ರವಚನಗಳಿವೆ, ಆಮೇಲೆ ರೋಕ್ನಿಕ್ ಥಿಯಾಲಜಿಸ್ಟ್ನೆ ಅನ್ನೋ ಒಂದು ಆಳವಾದ ಜರ್ನಲ್ ಮತ್ತು ಅಧಿಕೃತ ಕ್ಯಾಥೋಲಿಕ್ ಮಾರ್ಗಸೂಚಿಗಳು ಕೂಡ ಇವೆ. ಹೌದು, ಅಂದ್ರೆ ನಾವು ಕೇವಲ ದಿನಾಂಕಗಳನ್ನ ಮಾತ್ರ ನೋಡ್ತಾ ಇಲ್ಲ. ಖಂಡಿತ ಇಲ್ಲ. ಬದಲಾಗಿ ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇಂದಿನ ನಮ್ಮ ಜಗತ್ತಿಗೆ ಇದು ಯಾಕೆ ಇಷ್ಟೊಂದು ಪ್ರಸ್ತುತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಪಯಣ ನಿಜಕ್ಕೂ ಅಸಾಮಾನ್ಯವಾದದ್ದು. ಮೇಲ್ನೋಟಕ್ಕೆ ಇದೊಂದು ಧಾರ್ಮಿಕ ಹಬ್ಬದ ತರ ಕಂಡ್ರೂ ಸ್ವಲ್ಪ ಆಳವಾಗಿ ಇಳಿದು ನೋಡಿದಾಗ ಇದು ಮಾನವನ ಮೂಲಭೂತ ಬಿಕ್ಕಟ್ಟುಗಳಿಗೆ ಸ್ಪಂದಿಸೋ ಒಂದು ವ್ಯವಸ್ಥೆ ಅನ್ನೋದು ನಮಗೆ ಅರ್ಥವಾಡುತ್ತೆ. ಬಿಕ್ಕಟ್ಟುಗಳಿಗೆ ಸ್ಪಂದಿಸೋ ವ್ಯವಸ್ಥೆ. ಹೌದು. ಮನುಷ್ಯ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಅವನಿಗೊಂದು ಹೊಸ ಆರಂಭವನ್ನ, ಅಂದ್ರೆ ಅಕ್ಷರಶಃ ಒಂದು ರೀಸೆಟ್ ಬಟನ್ ಅಂತೀವಲ್ಲ, ಅದನ್ನ ಒದಗಿಸೋ ಆಧ್ಯಾತ್ಮಿಕ ಚೌಕಟ್ಟು ಇಲ್ಲಿದೆ. ಆ ರೀಸೆಟ್ ಬಟನ್ನ ಕತೆ ಶುರುವಾಗೋದೇ 1930ರ ದಶಕದಲ್ಲಿ. ಆ ಸನ್ಯಾಸಿನಿಯ ಹೆಸರು ಸೇಂಟ್ ಫೌಸ್ಟಿನಾ ಕೊವಾಲ್ಸ್ಕಾ ಅಂತ. ಈ ಪೊಲೀಸ್ ಸನ್ಯಾಸಿನಿಗೆ ಯೇಸುವಿನ ದರ್ಶನಗಳಾಗತ್ತೆ. ಹೌದು. ಆಕೆಯ ಡೈರಿಯಲ್ಲಿ ಬಹಳ ವಿವರವಾಗಿ ಬರೆದಿರೋ ಹಾಗೆ ಆ ಯೇಸು ಆಕೆಗೆ ತನ್ನ ಒಂದು ನಿರ್ದಿಷ್ಟ ಚಿತ್ರವನ್ನ ಬಿಡಿಸೋಕ್ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಚಿತ್ರದ ಕೆಳಗೆ ಯೇಸುವೆ ನಾನು ನಿನ್ನನ್ನ ನಂಬುತ್ತೇನೆ ಅಂತ ಬರೆಯೋಕೆ ಸೂಚಿಸ್ತಾನೆ. ಜೀಸಸ್ ಐ ಟ್ರಸ್ಟ್ ಇನ್ ಯು ಅಂತ. ಎಕ್ಸಾಕ್ಟ್ಲಿ. ನನಗೆ ಇಲ್ಲಿ ಕುತೂಹಲ ಮೂಡಿಸಿದ ಅಂಶ ಏನಂದ್ರೆ ಆ ಚಿತ್ರದ ನಿಖರವಾದ ವಿವರಣೆ. ಯೇಸುವಿನ ಎದೆಯಿಂದ 2 ದೊಡ್ಡ ಕಿರಣಗಳು ಹೊರಹೊಮ್ಮುತ್ತಿರುವ ಹಾಗೆ ಚಿತ್ರಿಸಲಾಗುತ್ತೆ. ಹೌದು, ಒಂದು ತಿಳಿ ಬಣ್ಣದ್ದು, ಮತ್ತೊಂದು ಕೆಂಪು ಕಿರಣ. ಇವುಗಳ ಅರ್ಥವೇನು ಅಂತ ನಾನು ಯೋಚಿಸ್ತಾ ಇದ್ದೆ. ಆ ಕಿರಣಗಳು ಕೇವಲ ಒಂದು ಕಲಾತ್ಮಕ ಅಭಿವ್ಯಕ್ತಿ ಮಾತ್ರ ಅಲ್ಲ, ಅವುಗಳಿಗೆ ಆಳವಾದ ಸಂಕೇತಗಳಿವೆ. ತಿಳಿ ಬಣ್ಣದ ಕಿರಣ ನೀರನ್ನ ಪ್ರತಿನಿಧಿಸುತ್ತೆ. ಓಹೋ. ಕ್ಯಾಥೋಲಿಕ್ ನಂಬಿಕೆಯಲ್ಲಿ ನೀರು ಅಂದ್ರೆ ಬ್ಯಾಪ್ಟಿಸಂ ಮತ್ತು ಪಶ್ಚಾತ್ತಾಪದ ಸಂಕೇತ, ಅಂದ್ರೆ ಆತ್ಮವನ್ನ ಶುದ್ಧಿಗೊಳಿಸೋ ಪ್ರಕ್ರಿಯೆ. ಇನ್ನು ಆ ಕೆಂಪು ಕಿರಣ ರಕ್ತವನ್ನ ಪ್ರತಿನಿಧಿಸುತ್ತೆ. ರಕ್ತ ಅಂದ್ರೆ ಯೂಕರಿಸ್ಟ್ನ ಸಂಕೇತ ಅಲ್ವಾ? ನಿಖರವಾಗಿ. ಸರಳವಾಗಿ ಹೇಳಬೇಕು ಅಂದ್ರೆ ಯೂಕರಿಸ್ಟ್ ಅನ್ನೋದು ಯೇಸು ಮಾನವರಿಗಾಗಿ ತನ್ನ ಪ್ರಾಣವನ್ನ ಅರ್ಪಿಸಿದ ಬಲಿದಾನದ ನೆನಪಿಗಾಗಿ ಆತನ ದೇಹ ಮತ್ತು ರಕ್ತವನ್ನ ಸ್ವೀಕರಿಸುವ ಪವಿತ್ರ ಸಂಸ್ಕಾರ. ಈ 2 ಕಿರಣಗಳು ಒಟ್ಟಾಗಿ ದೈವಿಕ ಕರುಣೆ ಮಾನವನನ್ನ ಹೇಗೆ ಶುದ್ಧೀಕರಿಸುತ್ತೆ ಮತ್ತು ಪೋಷಿಸುತ್ತೆ ಅನ್ನೋದನ್ನ ತೋರಿಸ್ತವೆ. ಮತ್ತು ಆ ಚಿತ್ರದಲ್ಲಿ ಯೇಸುವಿನ ನೋಟವನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯೇಸು ಫೌಸ್ಟಿನಾಗೆ ಹೇಳ್ತಾನೆ, ಈ ಚಿತ್ರದಲ್ಲಿರೋ ನನ್ನ ನೋಟ ಶಿಲುಬೆಯ ಮೇಲಿಂದ ನೋಡುವಂತಹ ನೋಟವಾಗಿದೆ ಅಂತ. ಶಿಲುಬೆಯ ಮೇಲಿಂದ ನೋಡುವ ನೋಟ ಅಂದ್ರೆ ಆ ನೋಟದಲ್ಲಿ ಒಂದು ಅಗಾಧವಾದ ದುಃಖ ಇದೆ ಅಂತ ಅರ್ಥ ಅಲ್ವಾ? ಖಂಡಿತ. ತಾನು ಇಷ್ಟೆಲ್ಲ ಕಷ್ಟಪಟ್ರೂ ಮನುಷ್ಯರು ತನ್ನ ಕರುಣೆಯನ್ನ ನಂಬೋದಿಲ್ವಲ್ಲ ಅನ್ನೋ ಆ ಅಪನಂಬಿಕೆ ಬಗ್ಗೆ ಇರೋ ವೇದನೆಯದು. ನನಗೆ ಈ ಚಿತ್ರದ ಕಲ್ಪನೆ ಒಂದು ರೀತಿ ವಿಜುವಲ್ ರಸೀದಿ ಇದ್ದಾಗೆ ಅನ್ಸುತ್ತೆ. ವಿಜುವಲ್ ರಸೀದಿ ಆಸಕ್ತಿದಾಯಕವಾಗಿದೆ. ಹೌದು. ಯಾಕಂದ್ರೆ ನಮ್ಮ ಮನುಷ್ಯರ ಸ್ವಭಾವ ಹೇಗಿರುತ್ತೆ ಅಂದ್ರೆ ನಮಗೆ ಕೇವಲ ಮಾತುಗಳಿಗಿಂತ ಕಣ್ಣಿಗೆ ಕಾಣೋ ಭೌತಿಕ ಪುರಾವೆಗಳ ಅಗತ್ಯ ಇರುತ್ತೆ. ಯಾರಾದ್ರೂ ಸುಮ್ನೆ ನಾನ್ ನಿನ್ನನ್ನ ಕ್ಷಮಿಸಿದ್ದೇನೆ ಅಂದ್ರೆ ನಮಗೆ ನಂಬಿಕೆ ಬರೋದಿಲ್ಲ. ಹೌದು, ನಮ್ಗೆ ಕಣ್ಣಿಗೆ ಕಾಣೋ ಏನಾದರೂ ಒಂದು ಕುರುಹು ಬೇಕು. ಅದಕ್ಕೆ ದೈವಿಕ ಕರುಣೆಯನ್ನ ಕೇವಲ ಪ್ರಾರ್ಥನೆಯಾಗಿ ಉಳಿಸದೆ ಒಂದು ಭೌತಿಕ ಚಿತ್ರದ ಮೂಲಕವೇ ಯಾಕೆ ವ್ಯಕ್ತಪಡಿಸಬೇಕಿತ್ತು ಅನ್ನೋ ಪ್ರಶ್ನೆ ನನಗೆ ಬಂದಿತ್ತು. ಇದಕ್ಕೊಂದು ಬಹಳ ಸ್ಪಷ್ಟವಾದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಕಾರಣ ಇದೆ. ಬೈಬಲ್ನ ಒಂದು ನಿರ್ದಿಷ್ಟ ಘಟನೆಯನ್ನ ನೇರವಾಗಿ ಮರುಸೃಷ್ಟಿ ಮಾಡೋಕೆ ಈ ದೃಶ್ಯ ಮಾಧ್ಯಮವನ್ನ ಬಳಸಲಾಗಿದೆ. ಯಾವ ಘಟನೆಯದು? ನಾವು ಜಾನ್ ಅಧ್ಯಾಯ 19ರ ಉಲ್ಲೇಖವನ್ನ ಗಮನಿಸಿದ್ರೆ, ಯೇಸು ಶಿಲುಬೆಯ ಮೇಲೆ ಮರಣ ಹೊಂದಿದಾಗ
ಆ ರೋಮನ್ ಸೈನಿಕನೊಬ್ಬ ಆತನ ಪಕ್ಕೆಲುಬಿಗೆ ಈಟಿಯಿಂದ ಚುಚ್ತಾನೆ. ಆಗ ತಕ್ಷಣವೇ ಅಲ್ಲಿಂದ ರಕ್ತ ಮತ್ತು ನೀರು ಹೊರಬರುತ್ತೆ. ದೇವತಾಶಾಸ್ತ್ರದ ದೃಷ್ಟಿಯಲ್ಲಿ ಅದು ಕೇವಲ ಭೌತಿಕವಾಗಿ ನಡೆದ ಒಂದು ಘಟನೆ ಅಲ್ಲ. ಮತ್ತೆ ಆ ರಕ್ತ ಮತ್ತು ನೀರು ಇಡೀ ಕ್ಯಾಥಲಿಕ್ ಚರ್ಚ್ನ ಜನನ ಮತ್ತು ಅದರ ಎಲ್ಲಾ ಸಂಸ್ಕಾರಗಳ ಮೂಲವನ್ನ ಸಂಕೇತಿಸುತ್ತೆ. ಫೌಸ್ತೀನಾಳ ದರ್ಶನದಲ್ಲಿ ಕಾಣುವ ಆ ಎರಡು ಕಿರಣಗಳು ಓ ಅಂದ್ರೆ ಆ ಕಿರಣಗಳು ನೇರವಾಗಿ ಆ ಶಿಲುಬೆಯ ಘಟನೆಗೆ ಹೌದು, 2000 ವರ್ಷಗಳ ಹಿಂದಿನ ಆ ಶಿಲುಬೆಯ ಮೇಲಿನ ಕರುಣೆಯ ಕ್ಷಣವನ್ನ ಇಂದಿನ ಪ್ರತಿಯೊಬ್ಬರ ಅಂದ್ರೆ ಭಕ್ತರ ಹೃದಯಕ್ಕೂ ನೇರವಾಗಿ ತಲುಪಿಸೋ ಒಂದು ಸೇತುವೆ ಇದು. ವಾವ್, ಇದೆಲ್ಲ ಕೇಳೋಕೆ ಎಷ್ಟು ಸುಂದರವಾಗಿದೆ. ಅಂದ್ರೆ ಈ ಭಕ್ತಿ ಆಚರಣೆಗೆ ತಕ್ಷಣವೇ ಎಲ್ಲರ ಒಪ್ಪಿಗೆ ಸಿಕ್ಕಿರ್ಬೇಕು ಅಂತ ನಾವೆಲ್ಲ ಅಂದುಕೊಳ್ತೇವೆ. ಆದ್ರೆ ಹಾಗಾಗ್ಲಿಲ್ಲ. ನಾನೀ ಮೂಲಗಳನ್ನ ಓದುವಾಗ ನನ್ಗೆ ಅಕ್ಷರಶಃ ಆಘಾತ ಆಯ್ತು. 1959ರಲ್ಲಿ ವ್ಯಾಟಿಕನ್ ಈ ಆಚರಣೆಯನ್ನ ಅಧಿಕೃತವಾಗಿ ಬ್ಯಾನ್ ಮಾಡಿತ್ತು. ಅಂದ್ರೆ 1 ನಿಮಿಷ ತಡೇರಿ, ಕರುಣೆ, ಕ್ಷಮೆ, ಪ್ರೀತಿಯನ್ನ ಸಾರುವ ಇಂಥ ಒಂದು ಅದ್ಭುತ ಸಂದೇಶವನ್ನ ವ್ಯಾಟಿಕನ್ ಯಾಕ್ ಬ್ಯಾನ್ ಮಾಡಬೇಕು? ಇದು ಮೇಲ್ನೋಟಕ್ಕೆ ವಿಪರ್ಯಾಸ ಅಂತ ಅನ್ಸುತ್ತೆ. ಹೌದು, ಸರಿಸುಮಾರು 20 ವರ್ಷಗಳ ಕಾಲ ಈ ಡಿವೈನ್ ಮರ್ಸಿ ಭಕ್ತಿಯ ಬಗ್ಗೆ ಮಾತನಾಡೋದನ್ನೇ ತಡೆಹಿಡಿಯಲಾಗಿತ್ತು. ಆದ್ರೆ ನಾವು ಆ ನಿಷೇಧದ ಹಿಂದಿರೋ ತಾರ್ಕಿಕತೆಯನ್ನ ಅರ್ಥ ಮಾಡ್ಕೋಬೇಕು. ಕ್ಯಾಥಲಿಕ್ ಚರ್ಚ್ ಯಾವುದೇ ಹೊಸ ಖಾಸಗಿ ದರ್ಶನಗಳ ಬಗ್ಗೆ ಯಾವಾಗ್ಲೂ ಅತ್ಯಂತ ಕಟ್ಟುನಿಟ್ಟಾದ ಎಚ್ಚರಿಕೆ ವಹಿಸುತ್ತೆ. ಯಾಕೆ? ತಪ್ಪು ಮಾಹಿತಿ ಹೋಗ್ಬಾರ್ದು ಅಂತನಾ? ನಿಖರವಾಗಿ. ಹೊಸ ದರ್ಶನಗಳ ಹೆಸರಿನಲ್ಲಿ ಚರ್ಚಿನ ಮೂಲ ಬೈಬಲ್ ಸಿದ್ಧಾಂತಗಳಿಗೆ ವಿರುದ್ಧವಾದ ಯಾವುದೇ ತಪ್ಪು ಕಲ್ಪನೆಗಳು ಜನರನ್ನ ತಲುಪಬಾರ್ದು ಅನ್ನೋದು ಅವರ ಉದ್ದೇಶ. ಇದು ಹೊಸ ಬೋಧನೆ ಅಲ್ಲ, ಬದಲಾಗಿ ಚರ್ಚಿನಲ್ಲಿ ಮೊದಲೇ ಇದ್ದ ಈಸ್ಟರ್ ಅಷ್ಟಕ ಅಥವಾ ಆಕ್ಟೇವ್ ಆಚರಣೆಯ ಮತ್ತೊಂದು ರೂಪ ಅನ್ನೋದನ್ನ ಚರ್ಚ್ ಖಚಿತಪಡಿಸ್ಕೋಬೇಕಿತ್ತು. ಆದ್ರೆ ಅಸಲಿ ಸಮಸ್ಯೆ ಇದ್ದದ್ದು ಭಾಷಾಂತರದಲ್ಲಿ. ಭಾಷಾಂತರದ ಸಮಸ್ಯೆಯಾ? ಹೌದು. ನೋಡಿ, ಫೌಸ್ಟೀನಾಳ ಮೂಲ ಪೋಲಿಷ್ ಭಾಷೆಯ ಡೈರಿಯನ್ನ ಇಟಾಲಿಯನ್ ಭಾಷೆಗೆ ಅನುವಾದ ಮಾಡುವಾಗ ಕೆಲವು ಗಂಭೀರವಾದ ತಪ್ಪುಗಳಾಗಿದ್ವು. ಓಹೋ. ಆ ತಪ್ಪು ಅನುವಾದಗಳನ್ನ ಓದಿದ ವ್ಯಾಟಿಕನ್ ಅಧಿಕಾರಿಗಳಿಗೆ ಇದು ಚರ್ಚ್ನ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಅನ್ಸುದ್ದು ಸಹಜ ತಾನೆ? ಅಂದ್ರೆ ಕೇವಲ ಒಂದು ತಪ್ಪು ಅನುವಾದದಿಂದಾಗಿ ಇಡೀ ಜಾಗತಿಕ ಚಳುವಳಿಯೇ 20 ವರ್ಷಗಳ ಕಾಲ ಕತ್ತಲೆಯಲ್ಲಿ ಉಳಿಬೇಕಾಯ್ತು. ಹೌದು. ಹಾಗಾದ್ರೆ ಈ ನಿಷೇಧವನ್ನ ಅಂತಿಮವಾಗಿ ಯಾರು ಮತ್ತು ಹೇಗೆ ತೆಗೆದುಹಾಕ್ತರು? ನಮ್ಮ ಮೂಲಗಳ ಪ್ರಕಾರ 1988ರಲ್ಲಿ ಈ ನಿಷೇಧವನ್ನ ಹಿಂಪಡೆಯಲಾಯಿತು. ಅದಕ್ಕೆ ಮುಖ್ಯ ಕಾರಣ ಫಾದರ್ ಇಗ್ನಾಸಿ ರೋಜಿಕಿ ಅನ್ನೋ ದೇವತಾಶಾಸ್ತ್ರಜ್ಞ. ಫಾದರ್ ರೋಜಿಕಿಯವರ ಕಥೆ ಬಹಳ ಕುತೂಹಲಕಾರಿಯಾಗಿದೆ ಗೊತ್ತಾ. ಆರಂಭದಲ್ಲಿ ಅವರಿಗೆ ಈ ಫೌಸ್ಟೀನಾಳ ದರ್ಶನಗಳ ಮೇಲೆ ನಂಬಿಕೆಯೇ ಇರಲಿಲ್ಲ. ನಿಜವಾಗ್ಲೂ? ಹೌದು. ಈ ಪ್ರಕರಣದ ಅಧ್ಯಯನ ಮಾಡೋಕೆ ಅವರು ನಿರಾಕರಿಸಿದ್ರು. ಆದ್ರೆ ಅಂದಿನ ಕಾರ್ಡಿನಲ್ ಕರೋಲ್ ವೊಯ್ತುಲಾ ಅಂದ್ರೆ ಮುಂದೊಮ್ಮೆ ಪೋಪ್ ಜಾನ್ ಪಾಲ್ II ಆದವರಲ್ವಾ? ಹೌದು, ಅವರೇ. ಅವರ ಒತ್ತಾಯದ ಮೇರೆಗೆ ರೋಜಿಕಿಯವರು 6 ತಿಂಗಳ ಕಾಲ ಸತತವಾಗಿ ಅಧ್ಯಯನ ಮಾಡಿದ್ರು. ಅವರು ಆ ಇಟಾಲಿಯನ್ ಅನುವಾದವನ್ನ ಪಕ್ಕಕ್ಕಿಟ್ಟು ಮೂಲ ಪೋಲಿಷ್ ಭಾಷೆಯ ಡೈರಿಯನ್ನ ಅಕ್ಷರಶಃ ಬಿಡಿಸಿ ನೋಡಿದ್ರು. ಆಮೇಲೆ ಅವರಿಗೆ ಸತ್ಯ ಅರ್ಥ ಆಯ್ತಾ? ಖಂಡಿತ. ಆಗ ಅವರಿಗೆ ಅರ್ಥವಾದದ್ದೇನೆಂದ್ರೆ ಇದರಲ್ಲಿ ಯಾವುದೇ ಧರ್ಮ ವಿರೋಧಿ ಅಂಶಗಳಿಲ್ಲ, ಇದು ಕೇವಲ ಕಳಪೆ ಅನುವಾದದ ಪರಿಣಾಮ ಅಂತ. ಅವರ ಆ ಬೃಹತ್ ವಿಶ್ಲೇಷಣಾ ವರದಿಯೇ ಅಂತಿಮವಾಗಿ ವ್ಯಾಟಿಕನ್ ತನ್ನ ನಿಷೇಧವನ್ನ ಹಿಂಪಡೆಯಲು ಪ್ರಮುಖ ಕಾರಣ ಆಯಿತು. ಪೋಪ್ ಜಾನ್ ಪಾಲ್ II ಅವರ ಪಾತ್ರ ಈ ಇಡೀ ಡಿವೈನ್ ಮರ್ಸಿ ಕಥೆಯಲ್ಲಿ ಒಂದು ಬೆನ್ನೆಲುಬಿನಂತಿದೆ ಅಲ್ವಾ? ಖಂಡಿತವಾಗಿಯೂ. ಅವರಿಲ್ದಿದ್ರೆ ಬಹುಶಃ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿರಲಿಲ್ಲ ಅನಿಸುತ್ತೆ. ಏಪ್ರಿಲ್ 30, 2000ರಂದು ಅವರೇ ಖುದ್ದಾಗಿ ಸೇಂಟ್ ಫಾಸ್ಟಿನಾ ಅವರನ್ನ ಸಂತರನ್ನಾಗಿ ಘೋಷಣೆ ಮಾಡಿದ್ರು. ಹೌದು. ಮತ್ತು ಅದೇ ದಿನ ಈ ಡಿವೈನ್ ಮರ್ಸಿ ಸಂಡೇ ಹಬ್ಬವನ್ನ ಇಡೀ ಜಾಗತಿಕ ಕ್ಯಾಲೆಂಡರ್ಗೆ ಅಧಿಕೃತವಾಗಿ ಸೇರಿಸಿದ್ರು. ಆದ್ರೆ ನಾನು ವಿಕಿಪೀಡಿಯಾ ಓದ್ತಿದ್ದಾಗ ನನ್ನನ್ನ ಬೆರಗುಗೊಳಿಸಿದ ಮತ್ತೊಂದು ವಿಷಯ ಇದೆ. ಅದೇನು? ಪೋಪ್ ಜಾನ್ ಪಾಲ್ II ಅವರ ಜೀವನದ ಮುಖ್ಯ ಘಟನೆಗಳು ಮತ್ತು ಈ ಹಬ್ಬದ ದಿನಾಂಕಗಳ ನಡುವೆ ಇರೋ ಕಾಕತಾಳೀಯತೆ ಅದು ನಿಜಕ್ಕೂ ಆಶ್ಚರ್ಯಕರ. ಹೌದು. ಆ ದಿನಾಂಕಗಳನ್ನ ನೋಡಿದ್ರೆ ಯಾರಿಗಾದರೂ ಆಶ್ಚರ್ಯ ಆಗುತ್ತೆ. ಪೋಪ್ ಜಾನ್ ಪಾಲ್ II ಅವರು ನಿಧನರಾದದ್ದು 2005ರ ಏಪ್ರಿಲ್ 2ರಂದು. ಅಂದು ಆ ವರ್ಷದ ಡಿವೈನ್ ಮರ್ಸಿ ಸಂಡೇದ ಹಿಂದಿನ ದಿನದ ಸಂಜೆ ಅಂದ್ರೆ ವಿಜಿಲ್. ಓಹೋ. ತರುವಾಯ 2011ರಲ್ಲಿ ಅವರನ್ನ ಬೀಟಿಫೈ ಮಾಡಲಾಯಿತು. ಬೀಟಿಫೈ ಅಂದ್ರೆ ಸಂತರನ್ನಾಗಿ ಘೋಷಿಸುವ ಮುನ್ನ ಅವರು ಪವಿತ್ರರು ಅಂತ ಚರ್ಚ್ ಅಧಿಕೃತವಾಗಿ ಗುರುತಿಸುವ ಮೊದಲ ಹೆಜ್ಜೆ. ಆ ಬೀಟಿಫಿಕೇಶನ್ ನಡೆದಿದ್ದು ಕೂಡ ಅದೇ ಡಿವೈನ್ ಮರ್ಸಿ ಸಂಡೇ ದಿನದಂದು.
ಅಂತಿಮವಾಗಿ 2014ರ ಅದೇ ಹಬ್ಬದ ದಿನದಂದು ಅವರನ್ನ ಸಂತರಾಗಿ ಘೋಷಿಸಲಾಯಿತು. ಇದೆಂತ ಕಾಕತಾಳೀಯ ನೋಡಿ. 20ನೇ ಶತಮಾನದಲ್ಲಿ ಮಹಾಯುದ್ಧಗಳು, ನಾಜಿ ಆಡಳಿತ ಮತ್ತು ಕಮ್ಯುನಿಸಂನ ಸರ್ವಾಧಿಕಾರಗಳಿಂದ ನೊಂದಿದ್ದ ಜಗತ್ತಿಗೆ ಈ ಕರುಣೆಯ ಸಂದೇಶವೇ ಅಂತಿಮ ಔಷಧ ಅಂತವ್ರು ಬಲವಾಗಿ ನಂಬಿದ್ರು. ಈಗ ಸ್ವಲ್ಪ ಟ್ರ್ಯಾಕ್ ಬದಲಾಯಿಸಿ ಈ ಹಬ್ಬದ ದಿನಾಂಕದ ಬಗ್ಗೆಯೇ ಮಾತನಾಡೋಣ. ನಿಷೇಧವನ್ನೆಲ್ಲ ತೆಗೆದು ಹೊಸ ಹಬ್ಬವನ್ನ ಘೋಷಣೆ ಮಾಡುವಾಗ ಅದಕ್ಕೆ ವರ್ಷದಲ್ಲಿ ಬೇರಂದ ಪ್ರತ್ಯೇಕ ತಿಂಗಳನ್ನ ನೀಡಬಹುದಿತ್ತಲ್ವಾ? ನೀಡಬಹುದಿತ್ತು. ಆದರೆ ಈ ಡಿವೈನ್ ಮರ್ಸಿ ಸಂಡೇ ಹಬ್ಬವನ್ನ ನಿರ್ದಿಷ್ಟವಾಗಿ ಈಸ್ಟರ್ ಹಬ್ಬದ ನಂತರದ ಮೊದಲ ಭಾನುವಾರದಂದೇ ಯಾಕೆ ಆಚರಿಸಲಾಗುತ್ತೆ? ಮೂಲಗಳನ್ನ ನೋಡಿದಾಗ ಇದಕ್ಕೆ ಯಹೂದಿಗಳ ಹಬ್ಬಗಳ ಸಂಪ್ರದಾಯದ ನಂಟಿದೆ ಅಂತ ನಮ್ಗೆ ತಿಳಿಯುತ್ತೆ. ಅಂದ್ರೆ ಆಕ್ಟೇವ್ನ ಸಂಪ್ರದಾಯ ಅಲ್ವಾ? ಹೌದು, ಆಕ್ಟೇವ್ ಅಥವಾ 8 ದಿನಗಳ ಸಂಪ್ರದಾಯ. ಯಹೂದಿ ಪದ್ಧತಿಯಲ್ಲಿ ಯಾವುದೇ ದೊಡ್ಡ ಹಬ್ಬವನ್ನ 8 ದಿನಗಳ ಕಾಲ ಆಚರಿಸಲಾಗುತ್ತೆ ಮತ್ತು ಆ 8ನೇ ದಿನ ಅತಿ ಶ್ರೇಷ್ಠವಾದ ಮುಕ್ತಾಯದ ದಿನ ಆಗಿರುತ್ತೆ. ನಾನು ಇದನ್ನ ಒಂದು ಬಾಣ ಬಿರುಸುಗಳ ಪ್ರದರ್ಶನದ ಗ್ರ್ಯಾಂಡ್ ಫಿನಾಲೆಗೆ ಹೋಲಿಸ್ತೀನಿ. ಈಸ್ಟರ್ ಭಾನುವಾರ ಪುನರುತ್ಥಾನದ ಭವ್ಯ ಆರಂಭವಾದರೆ ಆ 8 ದಿನಗಳ ಸಂಭ್ರಮದ ಪರಾಕಾಷ್ಠೆಯೇ ಈ ಡಿವೈನ್ ಮರ್ಸಿ ಸಂಡೇ. ಆ ಗ್ರ್ಯಾಂಡ್ ಫಿನಾಲೆಯ ಪರಿಕಲ್ಪನೆಯನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಈ 8ನೇ ದಿನದಂದು ಚರ್ಚ್ನಲ್ಲಿ ಓದಲಾಗುವ ಬೈಬಲ್ ಭಾಗದಲ್ಲಿ ಥಾಮಸ್ನ ಕಥೆ ಬರುತ್ತೆ. ಡೌಟಿಂಗ್ ಥಾಮಸ್ನ ಕಥೆ. ಹೌದು. ಯೇಸು ಮರಣದಿಂದ ಎದ್ದು ಬಂದ ಮೊದಲ ದಿನದಂದು ಥಾಮಸ್ ಉಳಿದ ಶಿಷ್ಯರ ಜೊತೆ ಇರಲಿಲ್ಲ. ಇತರರು ತಾವು ಯೇಸುವನ್ನ ನೋಡಿದೆವು ಅಂತ ಹೇಳಿದ್ದಾಗ ಥಾಮಸ್ ಖಡಾಖಂಡಿತವಾಗಿ ನಿರಾಕರಿಸ್ತಾನೆ. ಆತನ ಕೈಯಲ್ಲಿರೋ ಮೊಳೆಗಳ ಗಾಯಗಳನ್ನ ಕಣ್ಣಾರೆ ಕಂಡು ನನ್ನ ಬೆರಳನ್ನ ಅಲ್ಲಿಟ್ಟು ನೋಡುವವರೆಗೆ ನಾನು ನಂಬುದಿಲ್ಲ ಅಂತ ಹೇಳ್ತಾನೆ. ಹೌದು. ನಿಖರವಾಗಿ 8 ದಿನಗಳ ನಂತರ ಅಂದ್ರೆ ಇದೇ ಆಕ್ಟೇವ್ ದಿನದಂದು ಯೇಸು ಮತ್ತೆ ಕಾಣಿಸ್ಕೊಳ್ತಾನೆ. ಯೇಸು ಥಾಮಸ್ನನ್ನ ಕೋಪದಿಂದ ದೂಷಿಸುವುದಿಲ್ಲ, ಬದಲಾಗಿ ತನ್ನ ಗಾಯಗಳನ್ನ ಮುಟ್ಟಿ ನೋಡಲು ಹೇಳಿ ಅವನ ಅಪನಂಬಿಕೆಯನ್ನ ಪ್ರೀತಿಯಿಂದ ದೂರ ಮಾಡ್ತಾನೆ. ಥಾಮಸ್ನ ಈ ಕಥೆ ಕೇಳಿದಾಗ ನನಗೇನ್ ಅನಿಸುತ್ತೆ ಅಂದ್ರೆ, ಅವನೆಲ್ಲೋ ಒಂದು ಕಡೆ ತಾನು ಆ ಪ್ರಮುಖ ಕ್ಷಣವನ್ನ ಮಿಸ್ ಮಾಡ್ಕೊಂಡೇನಲ್ಲ ಅನ್ನೋ ಹತಾಶೆಯಲ್ಲಿದ್ದ. ನಿಜ. ಆ ಅಪನಂಬಿಕೆಯ ಹಿಂದೆ ಒಂದ್ ರೀತಿಯ ಅಗಾಧವಾದ ದುಃಖ ಇತ್ತು. ಯೇಸು ಆತನ ಆ ದುಃಖವನ್ನ ಅರ್ಥ ಮಾಡ್ಕೊಂಡಿದ್ದ. ಆ ಅಂಶವೇ ಇಲ್ಲಿ ಬಹಳ ಮುಖ್ಯವಾದದ್ದು. ಪೋಪ್ ಫ್ರಾನ್ಸಿಸ್ ಅವರು 2020ರ ಡಿವೈನ್ ಮರ್ಸಿ ಸಂಡೇ ದಿನದಂದು ನೀಡಿದ ಪ್ರವಚನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. 2020 ಅಂದ್ರೆ ಇಡೀ ಜಗತ್ತು ಕೋವಿಡ್ ಸಾಂಕ್ರಾಮಿಕ ರೋಗದ ಲಾಕ್ಡೌನ್ನಲ್ಲಿ ನರುಗುತ್ತಿದ್ದ ಸಮಯ. ಹೌದು. ಪೋಪ್ ಫ್ರಾನ್ಸಿಸ್ ಹೇಳ್ತಾರೆ, ಯೇಸು ತಡವಾಗಿ ಬಂದ ಥಾಮಸ್ನನ್ನ ಕೈಬಿಡ್ಲಿಲ್ಲ, ಹಾಗೆಯೇ ನಾವು ಕೂಡ ಹಿಂದೆ ಬಿದ್ದವರನ್ನ ಕೈಬಿಡಬಾರ್ದು ಅಂತ. ಬಹಳ ಪ್ರಬಲವಾದ ಮಾತು. ಅವರು ಆಧುನಿಕ ಜಗತ್ತನ್ನ ಎಚ್ಚರಿಸುತ್ತಾ, ನಾವು ಕೋವಿಡ್ಗಿಂತಲೂ ಭೀಕರವಾದ ಮತ್ತೊಂದು ವೈರಸ್ನಿಂದ ಬಳಲುತ್ತಿದ್ದೇವೆ, ಅದೇ ಸ್ವಾರ್ಥದ ಉದಾಸೀನತೆ ಅಂತಾರೆ. ಸ್ವಾರ್ಥದ ಉದಾಸೀನತೆ ಅಂದ್ರೆ ಸೆಲ್ಫಿಶ್ ಇಂಡಿಫರೆನ್ಸ್. ಹೌದು. ಎಲ್ಲವೂ ನನಗಷ್ಟೇ ಚೆನ್ನಾಗಿರಬೇಕು, ಹಿಂದುಳಿದವರು ಬಡವರು ಹೇಗಾದ್ರೂ ಹೋಗ್ಲಿ ಅನ್ನೋ ಮನಸ್ಥಿತಿ ಇದು. ಕರುಣೆ ಎಂದ್ರೆ ಕೇವಲ ಪಾಪದ ಕ್ಷಮೆಯಲ್ಲ, ಅದು ನಮ್ಮ ಸುತ್ತಲಿನ ಜನರ ಕಷ್ಟಗಳಿಗೆ ಸ್ಪಂದಿಸೋ ಜವಾಬ್ದಾರಿ ಕೂಡ. ಅತ್ಯಂತ ಸೂಕ್ತವಾದ ಮತ್ತು ನಮ್ಮನ್ನ ಎಚ್ಚರಿಸುವಂತ ಹೋಲಿಕೆ ಇದು. ಇದೀಗ ನಾವು ಈ ಹಬ್ಬದ ಅತ್ಯಂತ ಪ್ರಮುಖವಾದ ಆಕರ್ಷಣೆಗೆ ಬರೋಣ. ಅಸಾಧಾರಣ ಕೃಪೆ ಅಥವಾ ಎಕ್ಸ್ಟ್ರಾಆರ್ಡಿನರಿ ಗ್ರೇಸ್. ಪ್ಲೀನರಿ ಇಂಡಲ್ಜೆನ್ಸ್ ಬಗ್ಗೆ. ಹೌದು. ವಿಕಿಪೀಡಿಯಾ ಮತ್ತು ದೇವತಾಶಾಸ್ತ್ರದ ಜರ್ನಲ್ಗಳನ್ನು ಓದುವಾಗ ಪದೇ ಪದೇ ಈ ಪ್ಲೀನರಿ ಇಂಡಲ್ಜೆನ್ಸ್ ಅನ್ನೋ ಪದ ಎದುರಾಗುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ ಈ ದಿನದಂದು ಸಿಗುವ ಕೃಪೆ ಬ್ಯಾಪ್ಟಿಸಂಗೆ ಸಮಾನವಾದದ್ದು. ಅಂದ್ರೆ ಸಂಪೂರ್ಣ ಶುದ್ಧೀಕರಣ. ಖಂಡಿತ. ಮನುಷ್ಯ ಮಾಡಿರೋ ಪಾಪಗಳು ಮತ್ತು ಆ ಪಾಪಗಳಿಗೆ ಪುರ್ಗೇಟ್ರಿಯಲ್ಲಿ ಸಲ್ಲಬೇಕಾದ ಶಿಕ್ಷೆಗಳ ಸಂಪೂರ್ಣ ಕ್ಷಮೆ. ಹೌದು. ಪುರ್ಗೇಟ್ರಿ ಅಂದ್ರೆ ಸ್ವರ್ಗಕ್ಕೆ ಹೋಗುವ ಮುನ್ನ ಆತ್ಮ ತನ್ನ ಪಾಪಗಳಿಂದ ಶುದ್ಧಿಯಾಗೋಕೆ ಕಾಯುವ ಒಂದು ರೀತಿಯ ಆಧ್ಯಾತ್ಮಿಕ ವೈಟಿಂಗ್ ರೂಮ್ ಇದ್ದಾಗೆ. ಈ ಡಿವೈನ್ ಮರ್ಸಿ ಸಂಡೇ ದಿನದಂದು ಆ ಎಲ್ಲಾ ಶಿಕ್ಷೆಗಳಿಂದ ಸಂಪೂರ್ಣ ವಿನಾಯಿತಿ ಸಿಗುತ್ತೆ. ನಿಜ. ಅವರೇ ಇದು ಸುಮ್ಮನೆ ಸಿಗೋದಿಲ್ಲ. ಹೌದು. ಇದಕ್ಕಾಗಿ ವ್ಯಕ್ತಿ ಕನ್ಫೆಷನ್ ಅಂದ್ರೆ ಪಾಪ ನಿವೇದನೆ ಮಾಡಿರಬೇಕು ಮತ್ತು ಹೋಲಿ ಕಮ್ಯೂನಿಯನ್ ಸ್ವೀಕರಿಸುವುದು ಕಡ್ಡಾಯ. ಹೌದು. ಮತ್ತು ಈ ದಿನದ ಕೃಪೆಯನ್ನ ಪಡೆಯೋಕೆ ಒಂದು ಸುದೀರ್ಘವಾದ ಸಿದ್ಧತೆಯೂ ಇದೆ. ಅದನ್ನೇ ನೊವೆನಾ ಅಂತ ಕರೆಯೋದು. ನೊವೆನಾ ಅಂದ್ರೆ ಸತತ 9 ದಿನಗಳ ಕಾಲ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡೋ ತೀವ್ರವಾದ ಪ್ರಾರ್ಥನಾ ಮ್ಯಾರಥಾನ್.
ಇದು ಗುಡ್ ಫ್ರೈಡೇ ದಿನದಿಂದಲೇ ಶುರುವಾಗುತ್ತೆ. ಯೇಸು ಫೌಸ್ತೀನಾಗೆ ಪ್ರತಿದಿನವೂ ಬೇರೆ ಬೇರೆ ಗುಂಪುಗಳಿಗಾಗಿ ಪ್ರಾರ್ಥನೆ ಮಾಡೋಕೆ ಸ್ಪಷ್ಟವಾಗಿ ಸೂಚಿಸ್ತಾನೆ. ಪಾಪಿಗಳಿಗಾಗಿ, ನಂಬಿಕೆ ಇಲ್ಲದವರಿಗಾಗಿ, ಪುರ್ಗೇಟ್ರಿಯಲ್ಲಿರೋ ಆತ್ಮಗಳಿಗಾಗಿ ಮತ್ತು ಆಸಕ್ತಿದಾಯಕವಾಗಿ ಯೇಸುವಿಗೆ ಅತ್ಯಂತ ನೋವು ತರುವ ಉಗುರು ಬೆಚ್ಚಗಿನ ಅಥವಾ ನಿರ್ಲಿಪ್ತ ಆತ್ಮಗಳಿಗಾಗಿ ಪ್ರಾರ್ಥಿಸಲು ಹೇಳ್ತಾನೆ. ಉಗುರು ಬೆಚ್ಚಗಿನ ಆತ್ಮಗಳು ಅಂದ್ರೆ ಲ್ಯೂಕ್ವಾರ್ಮ್ ಸೋಲ್ಸ್ ಅಲ್ವಾ? ಹೌದು. ಉಗುರು ಬೆಚ್ಚಗಿನ ಆತ್ಮಗಳು ಅಂದ್ರೆ ನಂಬಿಕೆಯೂ ಇಲ್ದ, ಸಂಪೂರ್ಣ ತಿರಸ್ಕಾರವೂ ಇಲ್ದ, ಕೇವಲ ಯಾಂತ್ರಿಕವಾಗಿ ಬದುಕುವ ನಿರ್ಲಿಪ್ತ ಜನ. ಇವರ ಉದಾಸೀನತೆಯೇ ದೇವರಿಗೆ ಅತಿ ಹೆಚ್ಚು ನೋವು ತರುತ್ತೆ ಅನ್ನೋದು ಇಲ್ಲಿನ ವಿಶ್ಲೇಷಣೆ. ಇದು ಬಹಳ ಆಳವಾದ ಯೋಚನೆ. ಈ ಕ್ಷಮೆಯ ವಿಷಯದ ಬಗ್ಗೆ ಮಾತನಾಡುವಾಗ USCCB ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಕಾನ್ಫರೆನ್ಸ್ ಆಫ್ ಕ್ಯಾಥಲಿಕ್ ಬಿಷಪ್ಸ್ ನೀಡಿರೋ ಅಧಿಕೃತ ಮಾರ್ಗಸೂಚಿಯನ್ನ ನಾನು ಓದ್ತಿದ್ದೆ. ಅದರಲ್ಲಿ ನನ್ನ ಗಮನ ಸೆಳೆದ ಒಂದು ಅಂಶವನ್ನ ಇಲ್ಲಿ ಪ್ರಸ್ತಾಪಿಸಲೇಬೇಕು. ಖಂಡಿತ, ಹೇಳಿ. ಚರ್ಚ್ನ ಈ ಸಂಪೂರ್ಣ ಕ್ಷಮೆಯ ಪರಿಕಲ್ಪನೆ ಎಷ್ಟು ವಿಶಾಲವಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾವಿಲ್ಲಿ ಯಾವುದೇ ರಾಜಕೀಯ ನಿಲುವನ್ನ ತೆಗೆದುಕೊಳ್ತಿಲ್ಲ, ಕೇವಲ ಮೂಲಪಠ್ಯದಲ್ಲಿರೋ ವಿಷಯವನ್ನ ಮಾತ್ರ ಹೇಳ್ತಾ ಇದ್ದೀವಿ. ಈ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಗರ್ಭಪಾತದಂತಹ ಅತ್ಯಂತ ಸಂಕೀರ್ಣ ಮತ್ತು ಸೂಕ್ಷ್ಮ ವಿಷಯಗಳಲ್ಲಿ ಭಾಗಿಯಾಗಿ ಆ ಪಾಪದ ಭಾರದಿಂದ ಮಾನಸಿಕವಾಗಿ ಬಳಲುತ್ತಿರುವವರಿಗೂ ದೇವರ ಸಂಪೂರ್ಣ ಕ್ಷಮೆ ಲಭ್ಯವಿದೆ. ಹೌದು, ದೇವರ ಕ್ಷಮೆಗೆ ಮಿತಿ ಇಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ಸಮಾಜ ಅನೇಕ ತಪ್ಪುಗಳನ್ನ ಕ್ಷಮಿಸಲಾಗದ ಪಾಪ ಅಂತ ಮುದ್ರೆಯೊತ್ತುಗೋಡು. ಆದ್ರೆ ಈ ಕರುಣೆಯ ಸಂದೇಶದ ತಿರುಳು ಏನಂದ್ರೆ, ಯೇಸುವಿನ ಕರುಣೆಗೆ ಮೀರಿದ ಯಾವುದೇ ಪಾಪವಿಲ್ಲ. ಪಶ್ಚಾತ್ತಾಪ ಪಡುಮ ಹೃದಯವಿದ್ರೆ ಎಷ್ಟೇ ದೊಡ್ಡ ತಪ್ಪಾಗಿದ್ರೂ ಅಲ್ಲಿ ಕ್ಷಮೆಗೆ ಜಾಗವಿದೆ. ಆ ಉದಾಹರಣೆ ದೈವಿಕ ಕರುಣೆಯು ಯಾವುದೇ ಷರತ್ತುಗಳಿಲ್ಲದು ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಈ ಭಕ್ತಿಯಲ್ಲಿ ನಾವು ಮರೆಯಲೇಬಾರದ ಒಂದು ಎಚ್ಚರಿಕೆಯ ಗಂಟೆ ಇದೆ. ಎಚ್ಚರಿಕೆ ಗಂಟೆ? ಹೌದು. ಇದು ಕೇವಲ ನಾವು ಪ್ರಾರ್ಥನೆ ಮಾಡಿ ನಮಗೆ ಕ್ಷಮೆ ಪಡೆದುಕೊಳ್ಳುವ ಒನ್ ವೇ ಟ್ರಾಫಿಕ್ ಅಲ್ಲ. ಯೇಸು ಫೌಸ್ತೀನಾಗೆ ಅತ್ಯಂತ ಕಟ್ಟುನಿಟ್ಟಾಗಿ ಹೇಳಿದ ಮಾತೊಂದಿದೆ. ಅದೇನು? ಕರುಣೆಯ ಕಾರ್ಯಗಳನ್ನ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಅಂತ. ಇಲ್ಲಿ ನಿರೀಕ್ಷಿಸುತ್ತೇನೆ ಎನ್ನುವುದಕ್ಕಿಂತ ಆದೇಶಿಸುತ್ತೇನೆನ್ನೋ ಅರ್ಥ ಬರುತ್ತೆ. ಓಹೋ. ಮಾತು, ಕೃತಿ ಮತ್ತು ಪ್ರಾರ್ಥನೆ, ಈ ಮೂರೂ ರೀತಿಗಳಲ್ಲಿ ಇತರರಿಗೆ ಕರುಣೆ ತೋರಿಸದಿದ್ರೆ ನೀವು ಮಾಡುವ ಯಾವ ಪ್ರಾರ್ಥನೆಗೂ ಬೆಲೆಯಿಲ್ಲ ಅಂತ ಯೇಸು ಸ್ಪಷ್ಟಪಡಿಸ್ತಾನೆ. ನೀವು ಕ್ಷಮೆ ಪಡೆದುಕೊಂಡಿದ್ದೀರೆಂದಾದ್ರೆ ನೀವು ನಿಮ್ಮ ಸುತ್ತಲಿನವರನ್ನ ಕ್ಷಮಿಸಲೇಬೇಕು. ಅದು ಕಡ್ಡಾಯ. ಖಂಡಿತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಡಿವೈನ್ ಮರ್ಸಿ ಸಂಡೇ ಅನ್ನೋದು ಕ್ಯಾಲೆಂಡರ್ನಲ್ಲಿ ಬರೋ ಕೇವಲ ಮತ್ತೊಂದು ಧಾರ್ಮಿಕ ಹಬ್ಬ ಅಲ್ಲ. 1930ರ ದಶಕದ ಆ ಸಣ್ಣ ಕೋಣೆಯ ದರ್ಶನಗಳಿಂದ ಹಿಡಿದು ಆ ಭಾಷಾಂತರದ ತಪ್ಪುಗಳಿಂದ ಬಂದ ವ್ಯಾಟಿಕನ್ ನಿಷೇಧ, ನಂತರ ಫಾದರ್ ರೋಸಿಕಿಯವರ ಅಧ್ಯಯನದಿಂದ ಸಿಕ್ಕ ಜಾಗತಿಕ ಮನ್ನಣೆ ಮತ್ತು ಪೋಪ್ ಫ್ರಾನ್ಸಿಸ್ ಅವರ ಆಧುನಿಕ ಉದಾಸೀನತೆಯ ವಿರುದ್ಧದ ಎಚ್ಚರಿಕೆ. ಹೌದು, ಇಲ್ಲಿಯವರೆಗೆ ಈ ಪಯಣ ನಿಜಕ್ಕೂ ಅದ್ಭುತವಾಗಿದೆ. ಇದು ಮನುಷ್ಯನಿಗೆ ಅಕ್ಷರಶಃ ಒಂದು ಹೊಸ ಆರಂಭವನ್ನ, ಅಂದ್ರೆ ಕ್ಲೀನ್ ಸ್ಲೇಟನ್ನ ನೀಡುವ ಆಳವಾದ ವ್ಯವಸ್ಥೆ. ಹೌದು. ಮನುಷ್ಯ ತನ್ನ ತಪ್ಪುಗಳಿಂದ ಎಷ್ಟೇ ಮುರಿದು ಬಿದ್ದಿದ್ದರೂ, ಅಪನಂಬಿಕೆಯಿಂದ ದೂರ ಸರಿದಿದ್ದರೂ, ಆತನನ್ನ ಹುಡುಕೊಂಡು ಬಂದು ಮತ್ತೆ ಕಟ್ಟಿ ನಿಲ್ಲಿಸುವ ಪ್ರೀತಿಯ ಸಂದೇಶವಿದು. ಆ ಶಿಲುಬೆಯ ಮೇಲಿನ ಕರುಣೆಯ ನೋಟ ನಮಗೆ ನೆನಪಿಸುವುದು ಇದನ್ನೇ. ಇದೆಲ್ಲವನ್ನೂ ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಉಳಿಯುವ ಅಂತಿಮ ಆಲೋಚನೆ ಇದು ನೋಡಿ. ಇಂದಿನ ನಮ್ಮ ಈ ಡಿಜಿಟಲ್ ಯುಗದಲ್ಲಿ ಈ ಸಂಪೂರ್ಣ ಕ್ಷಮೆ ಅಥವಾ ಕ್ಲೀನ್ ಸ್ಲೇಟ್ ಅನ್ನೋ ಪರಿಕಲ್ಪನೆಯೇ ನಮ್ಗೆ ಎಷ್ಟು ದೂರವಾಗಿದೆ ಅಲ್ವಾ? ಖಂಡಿತ. ನಾವು ಎಲ್ಲರೂ ಬದುಕ್ತಿರೋದು ಕ್ಯಾನ್ಸಲ್ ಕಲ್ಚರ್ ಅಂದ್ರೆ ಕ್ಯಾನ್ಸಲ್ ಕಲ್ಚರ್ ಕಾಲದಲ್ಲಿ. ಒಂದು ಸಣ್ಣ ತಪ್ಪು ಮಾಡಿದ್ರೂ, ಹಳೆಯ ವಿಡಿಯೋ ಅಥವಾ ಟ್ವೀಟ್ ಸಿಕ್ರೂ ಸಾಕು, ಆ ವ್ಯಕ್ತಿಯ ಇಡೀ ಅಸ್ತಿತ್ವವನ್ನೇ ಅಳಿಸಿ ಹಾಕಲು, ಅವರನ್ನ ಎಂದಿಗೂ ಕ್ಷಮಿಸದಿರಲು ಈ ಡಿಜಿಟಲ್ ಜಗತ್ತು ಸದಾ ಸಿದ್ಧವಾಗಿರುತ್ತೆ. ಹೌದು. ತಪ್ಪುಗಳನ್ನ ಎಂದಿಗೂ ಮರೆಯದ. ಅದೇ, ತಪ್ಪುಗಳನ್ನ ಎಂದಿಗೂ ಮರೆಯದ, ಕ್ಷಮಿಸಲು ಹಿಂದೇಟು ಹಾಕುವ ಇಂತಹ ಕಠೋರ ಸಮಯದಲ್ಲಿ ಈ ಷರತ್ತುಗಳಿಲ್ಲದ ಕರುಣೆಯ ಪರಿಕಲ್ಪನೆ ಬಹಳ ಕ್ರಾಂತಿಕಾರಕವಾಗಿ ಕಾಣುತ್ತೆ. ನಾವು ಈ ಸಂಪೂರ್ಣ ಕ್ಷಮೆಯನ್ನ ನಿಜಕ್ಕೂ ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ನ್ಯಾಯ ವ್ಯವಸ್ಥೆಯನ್ನ, ನಾವು ಇತರರನ್ನ ನೋಡುವ ದೃಷ್ಟಿಕೋನವನ್ನ ಮತ್ತು ಮುಖ್ಯವಾಗಿ ನಮ್ಮನ್ನ ನಾವು ಕ್ಷಮಿಸಿಕೊಳ್ಳುವ ರೀತಿಯನ್ನ ಹೇಗೆಲ್ಲ ಬದಲಾಯಿಸಬಹುದು. ಇದು ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ. ದೈವಿಕ ಕರುಣೆಯ ಈ ಅಧ್ಯಯನ ನಮ್ಮೆಲ್ಲರೊಳಗಿನ ಉದಾಸೀನತೆಯನ್ನ ದೂರ ಮಾಡ್ಲಿ ಅಂತ ಆಶಿಸ್ತಾ ಇಂದಿನ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ.